ನಾನು ಸೌಮ್ಯ ಮಳಲಿ. ಯಾರಿಗೆ ಅರಸೀಕೆರೆ ಜೆಡಿಎಸ್ ಟಿಕೆಟ್? ಅರಸೀಕೆರೆಯಲ್ಲಿಂದು ಎಚ್ಡಿಕೆ ಘೋಷಣೆ ಮಾಡಲಿದ್ದಾರೆ. ಅರಸೀಕೆರೆಯಲ್ಲಿ ಜೆಡಿಎಸ್ ನಾಯಕರ ಬೃಹತ್ ಮೆರವಣಿಗೆ ಸಾಗ್ತಾ ಇದೆ. ಈ ಬಾರಿ ಅರಸೀಕೆರೆಯಿಂದ ಜೆಡಿಎಸ್ ಟಿಕೆಟ್ ಯಾರಿಗೆ ಕೊಡ್ತಾರೆ ಅನ್ನುವಂಥದ್ದನ್ನ ಕುಮಾರಸ್ವಾಮಿ ಅವರು ಇವತ್ತು ಘೋಷಣೆ ಮಾಡೋ ಸಾಧ್ಯತೆ ಇದೆ. ಈಗ ಅರಸೀಕೆರೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಸಮಾವೇಶವನ್ನ ಮಾಡಿದ್ದಾರೆ. ಜೆಡಿಎಸ್ ನಾಯಕರ ಮೆರವಣಿಗೆ ನಡೀತಾ ಇದೆ. ಎಚ್ಡಿಕೆ, ಸಿಎಂ ಇಬ್ರಾಹಿಂ, ಪ್ರಜ್ವಲ್ ರೇವಣ್ಣ, ಕೆಎಸ್ ಅಶೋಕ್ ಅವರು ಭಾಗವಹಿಸಿದ್ದಾರೆ. ಮೆರವಣಿಗೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜೆಡಿಎಸ್ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ. ಜೆಡಿಎಸ್ ನಾಯಕರಿಗೆ ಮೆರವಣಿಗೆಯಲ್ಲಿ ಜೈಕಾರ ಹಾಕಲಾಗಿದೆ. ದೊಡ್ಡ ಮಟ್ಟದಲ್ಲಿ ಜೆಡಿಎಸ್ ನಾಯಕರ ಬೃಹತ್ ಮೆರವಣಿಗೆ ಸಾಗ್ತಾ ಇರುವಂಥದ್ದು. ಈಗ ಶಿವಲಿಂಗೇಗೌಡರು ಪಕ್ಷವನ್ನ ಬಿಡೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಶಿವಲಿಂಗೇಗೌಡರ ಬದಲಿಗೆ ಅರಸೀಕೆರೆಯಿಂದ ಯಾರಿಗೆ ಟಿಕೆಟ್ ಘೋಷಣೆ ಆಗುತ್ತೆ ಅನ್ನುವಂಥದ್ದು ಸದ್ಯದ ಕುತೂಹಲ. ದೃಶ್ಯದಲ್ಲಿ ನಾವು ಗಮನಿಸಬಹುದು. ಕುಮಾರಸ್ವಾಮಿ, ಇಬ್ರಾಹಿಂ, ಪ್ರಜ್ವಲ್ ರೇವಣ್ಣ ಸೇರಿದಂತೆ ಜೆಡಿಎಸ್ನ ಪ್ರಮುಖ ನಾಯಕರೆಲ್ಲರೂ ಕೂಡ ಈ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಾರೆ. ಈ ಮೆರವಣಿಗೆ ಆದ ಬಳಿಕ ಅರಸೀಕೆರೆಯಿಂದ ಯಾರಿಗೆ ಟಿಕೆಟ್ ಅನ್ನ ಕೊಡಲಾಗುತ್ತೆ ಅನ್ನೋದನ್ನ ಘೋಷಣೆ ಮಾಡೋ ಸಾಧ್ಯತೆ ಇದೆ. ಸ್ವತಃ ಕುಮಾರಸ್ವಾಮಿಯವರೇ ಅರಸೀಕೆರೆಯಲ್ಲಿ ಈಗ ಸಮಾವೇಶವನ್ನ ಮಾಡ್ತಾ ಇರುವಂಥದ್ದು, ಅಂದ್ರೆ ಬೃಹತ್ ಮೆರವಣಿಗೆಯನ್ನ ನಡೆಸ್ತಾ ಇದ್ದಾರೆ. ಅರಸೀಕೆರೆಯಲ್ಲಿ ಜೆಡಿಎಸ್ ನಾಯಕರ ಮೆರವಣಿಗೆ ಸಾಗ್ತಾ ಇದೆ. ಇವತ್ತೇ ಆ ಟಿಕೆಟ್ ವಿಚಾರದಲ್ಲಿ ಏನೆಲ್ಲ ಒಂದು ಗೊಂದಲ ಇದೆಯಲ್ಲ ಅದು ಫೈನಲ್ ಆಗೋ ಸಾಧ್ಯತೆ ಇದೆ.